ಒಂದು ಎಂಟೈರ್ ವಿಷ ಈ ಸಾರಿ ನಮ್ಮ ಗುಡಿಯರವಲ್ಲಿ ಪಟ್ಟಣ ಪಂಚಾಯತ್ ಬೆಂಬಲ ಕೊರಿಯಡ ಬೆಂಬಲ ಒಂದು ಒರಿಯೊರಿಯ ಕಂಪನಿ ಇಡ್ದಾಲ ನಂಗೆ ಫಲ ಉಂಡ ನಂಗೆ ಊರುಡು ಮೂಲ ಕಂಪನಿ ಆದಾಲ ಫಲ ಇದ್ದಿ ನಮ್ಮಂದುವೆ ವಿಷ ತಿನ್ಪಿನಿ ಮಾತ್ರ ಐಕ್ ಪೂರ ಇಡೀ ಊರ್ದಾಕಲು ಒಟ್ಟು ಇನಿ ನಮ್ಮ ನದಿ ಸಂಪತ್ತು ಮೀನು ಪಟ್ಟ ನದಿ ಸಂಪತ್ತು ಮೀನು ಸಂತತಿ ಒರಿಯೋಡು ಬಂದು ಪೊಯ್ಯದ ಪೆರೆ ಬಿಡು सारू घेतलं असते बटे बरं आशार येतात नोकरीला आणि ನಿಮ್ಮ ಅಂದಾಜು ಪ್ರಕಾರ ಏನು ಆಗಿರ್ಬೋದು ಅಂತ ನಮ್ಮ ಅಂದಾಜು ಪ್ರಕಾರ ಇದು ಆ ಕಡೆಯಿಂದ ಕೆಮಿಕಲ್ ಒಂದು ತೋಡುಂಟು ಮುಂದೆ ಚೌಕು ಸಿಕ್ಕಿದ್ದು ಅದು 1-2 ಕಿಲೋಮೀಟರ್ ಉಂಟು. ಯಾರಾದರೂ ಗಾಡಿ ಪಟ್ಟಣ ಪಂಚಾಯತಿಯಿಂದ ನಾವು ಈಗಾಗಲೇ ಮಳವೂರು ಪಾಲ್ಗುಡಿ ನದಿಯ ಅಕ್ಕಪಕ್ಕದಲ್ಲಿ ಈಗಾಗಲೇ ನಾವು ಬಂದು ಇಲ್ಲಿ ಈ ಒಂದು ಮೀನುಗಳ ಮಾರಣ ಹೋಮವನ್ನು ನೋಡ್ತಾ ಇದ್ದೀವಿ. ಇಲ್ಲಿಯ ಎಲ್ಲ ಆಸುಪಾಸಿನ ಇಲ್ಲಿಯ ನಾಗರಿಕರು ಎಲ್ಲರೂ ಈಗಾಗಲೇ ಪಂಚಾಯತಿಗೆ ನಮಗೆ ಮನವಿ ಮಾಡಿದ್ದಾರೆ. ಹಲವಾರು ಬಾರಿ ನಮ್ಮ 62ನೇ ತೋಕೂರು ಪ್ರದೇಶದಲ್ಲಿರತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಕಂಪನಿಗಳಿಂದ ವಿಷಪೂರಿತವಾದಂಥ ನೀರನ್ನು ಈ ನದಿಗೆ ಬಿಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಪಂಚಾಯತಿ ಆಗಲಿ ಅಥವಾ ಪೊಲ್ಯೂಷನ್ ಬೋರ್ಡ್ ಆಗಲಿ ಯಾವುದೇ ರೀತಿಯ ಕಾನೂನು ಕ್ರಮ ಜಿಲ್ಲಾ ಆಡಳಿತ ತಗೊಳ್ಳಿಲ್ಲ ಅಂತ. ಈಗಾಗಲೇ ನಮ್ಮ ನೂತನವಾದಂಥ ಬಾಡಿ ಬಂದು ಪ್ರಥಮ ಬಾರಿಗೆ ಈ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. SEZ ಮತ್ತು ಈ ರೀತಿಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಈ ನದಿಗೆ ಕಲುಪಿತ ವಿಷಪೂರಿತವಾದಂಥ ನೀರನ್ನು ಬಿಟ್ಟು ಈಗಾಗಲೇ ಹಲವಾರು ಈ ಮೀನಿನ ಸಂತತಿ ನಾಶ ಆಗುವಂಥ ಸ್ಥಿತಿಗೆ ಬಂದಿದೆ. ಇದಲ್ಲದೆ ಈಗ ಆಸುಪಾಸಿನ ಎಲ್ಲ ಬಾವಿಗಳನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಆ ಬಾವಿಗಳಲ್ಲಿ ಕೂಡ ಒಂದು ರೀತಿಯ ನೀರಿನ ಬಣ್ಣ ಬದಲಾಗಿದೆ. ಒಂದು ರೀತಿಯ ಬಣ್ಣ ಬದಲಾಗಿ ವಿಷ ಒಂದು ಆಯಿಲ್ನಾಗೆ ಮೇಲೆ ಕಾಣ್ತಾ ಉಂಟು. ಹಾಗಾಗಿ ನಾವು ಪೊಲ್ಯೂಷನ್ ಬೋರ್ಡಿನವರಿಗೆ ಕೂಡ ನಾವು ಈ ಕಂಪ್ಲೇಂಟನ್ನು ಈಗ ಮಾಡಿದ್ದೇವೆ. ಈಗಾಗಲೇ ಬರ್ತಾರೆ ಮತ್ತು ಜಿಲ್ಲಾಡಳಿತಕ್ಕೂ ಈ ಬಗ್ಗೆ ನಾವು ಕಂಪ್ಲೇಂಟನ್ನು ಮಾಡ್ತೇವೆ. ತಕ್ಷಣ ಈ ಕಂಪನಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ಆಗ್ರಹವು ಇಲ್ಲಿಯ ಎಲ್ಲ ನಾಗರಿಕರು ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಇದಕ್ಕೆ ಒಂದು ಸೂಕ್ತವಾದಂಥ ನ್ಯಾಯ ದೊರಕಿಸುವಂಥ ಪ್ರಯತ್ನವನ್ನು ನಾವು ಪಂಚಾಯತಿ ವತಿಯಿಂದ ನಮಗೆ ಯಾವ ಮಟ್ಟಿಗೆ ಸಾಧ್ಯತೆ ಇದೆ ಇದೆಲ್ಲವನ್ನು ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಈ ಬೇಸಿಗೆ ಸಮಯ ಬರುವಾಗ ಇಂಥ ಘಟನೆ ಆಗ್ತಾ ಇದೆ. ಯಾಕೆ ಇದ್ರ ಬಗ್ಗೆ ಯಾರು ಅವೇರ್ನೆಸ್ ಮಾಡ್ತಾ ಇಲ್ಲ? ಅಂದರೆ ಜಿಲ್ಲಾಡಳಿತಕ್ಕೆ ಯಾಕೆ ಮನವಿ ಮಾಡಿ ಏನು ಆ್ಯಕ್ಷನ್ ತೆಗಿತಾ ಇಲ್ಲ ಅಂತ ಹೇಳಿ? ಖಂಡಿತ. ಯಾಕಂತ ಹೇಳಿದರೆ ಈಗಾಗಲೇ ನಾಗರಿಕರು ಇಲ್ಲಿಯ ಎಲ್ಲ ಆಸುಪಾಸಿನ ನಾಗರಿಕರು ಹೇಳ್ತಾ ಇದ್ದಾರೆ, ಇದು ಪ್ರಥಮ ಬಾರಿಗೆ ಅಲ್ಲ, ಇದು ಹಲವಾರು ಬಾರಿ ಈ ರೀತಿಯ ಮನವಿ ಮಾಡಿದ್ದೇವೆ, ಕಂಪ್ಲೇಂಟ್ ಮಾಡಿದ್ದೇವೆ, ಇದರ ಒಳಗೆ ಕಾನೂನು ಕ್ರಮ ಯಾವುದೇ ರೀತಿಯಲ್ಲಿ ತಗೊಳ್ಳಿಲ್ಲ ಅನ್ನುವಂಥದ್ದು. ಈಗಾಗಲೇ ಒಂದು ಪೊಲ್ಯೂಷನ್ ಬೋರ್ಡಿಗೆ ನಾನು ಮೊನ್ನೆ ದಿಶಾ ಮೀಟಿಂಗ್ನಲ್ಲೂ ಕೂಡ ಆ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪಿಸಿದ್ದೇನೆ. ನಮ್ಮ SEZ ಝೋನ್ ಒಳಗಿರತಕ್ಕಂಥ ಗೈಲ್ ಇಂಡಿಯಾ ಎನ್ನುವಂಥ GMPL ಎನ್ನುವಂಥ ಕಂಪನಿಯಿಂದ ಒಂದು ವಿಷಪೂರಿತ ನೀರನ್ನು ನಮ್ಮ ಪೊರ್ಕೋಡಿಯಿಂದ ಕೊಂಚಾರಿನಿಂದ ಪೊರ್ಕೋಡಿಗೆ ಬಂದು ಅದು ಕೂಡ ಪಾಲ್ಗುಡಿ ನದಿಗೆ ಸೇರುವಂಥ ಅಲ್ಲಿಯೂ ಕೂಡ ಬಿಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲೂ ನಾನು ಮಾತಾಡಿದ್ದೇನೆ. ಆಗ ಪೊಲ್ಯೂಷನ್ ಬೋರ್ಡಿನ ಒಂದು ನೂತನ ಆಯುಕ್ತರಾಗಿ ಯಾರೋ ಬಂದಿದ್ದಾರೆ. ಅವರು ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ಮುಚ್ಚಿಸುವಂಥ ಕಂಪನಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವಂಥದ್ದು. ಇವತ್ತು ಕೂಡ ಅವರಿಗೆ ನಾನೀಗ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದೇನೆ, ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪೊಲ್ಯೂಷನ್ ಬೋರ್ಡಿನವರಿಗೆ ಸಾಧ್ಯತೆ ಇದೆ, ಇದೀಗ ನಮಗೆ ಇಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಮತ್ತು ಮೀನು ಈಗ ಒಂದು ನದಿಯ ಸಂತತಿ ಯಾವುದು ಸಾಯಬೇಕಾದ್ರೆ ಅದು ವಿಷ ಇರಲೇಬೇಕು. ಅದು ಒಂದು ಕಾಗೆ ಕೂಡ ಸಾಯ್ತದೆ ಇದನ್ನು ತಿಂದಾಗ ಅನ್ನುವಂಥ ವಿಷಯದ ಖಂಡಿತ. ಹಾಗಾಗಿ ಈ ಬಾರಿ ಖಂಡಿತ ಕಾನೂನು ಕ್ರಮ ಕೈಗೊಳ್ತೇವೆ.
ಇದಕ್ಕೆ ಬೀಗ ಜಡಿಯುವಂಥ ಒಂದು ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಪಂಚಾಯತಿಯಿಂದ ಯಾವುದೇ ಒಂದು ರೀತಿಯ ಯಾರಿಗೂ ಬೆಂಬಲ ಕೊಡುವಂಥದ್ದು, ಯಾವ ಕಂಪನಿಗೂ ನಾವು ಬೆಂಬಲ ಕೊಡುವಂಥದ್ದು ಇಲ್ಲ. ನಮಗೆ ಕಂಪನಿ ಯಾಕೆ? ನಮಗೆ ನಮ್ಮ ಆಸುಪಾಸಿನಲ್ಲಿ ಈ ರೀತಿಯಾದಂಥ ಪ್ರಾಣಹಾನಿಕರವಾದಂಥ ಘಟನೆಗಳು ನಡೆದಾಗ ನಮಗೆ ಈ ಕಂಪನಿ ಅಗತ್ಯ ಇಲ್ಲ. ಯಾಕಂದರೆ ನಮಗೆ ತೊಂದರೆ ಆಗೋದು. ಈ ಕಂಪನಿಯಿಂದ ಈಗ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಜನಪ್ರತಿನಿಧಿಗಳು ಬೇರೆ ಬೇರೆ ಮಾತಾಡ್ತಾರೆ. ಯಾಕಂತ ಹೇಳಿದರೆ ನಮಗೆ ಬೇಕು, ನಮಗೆ ಇಂಡಸ್ಟ್ರಿಯಲ್ಲಿ ಬರಬೇಕು, ಕಂಪನಿ ಬರಬೇಕಂತ. ಯಾಕೆ ಬರಬೇಕು? ನಮ್ಮ ಊರಿನವರಿಗೆ ಇಲ್ಲಿ ಸರಿಯಾದಂಥ ಉದ್ಯೋಗ ಸಿಗ್ತಾ ಇಲ್ಲ, ಒಂದದು. ಇನ್ನೊಂದು, ಪೊಲ್ಯೂಷನ್ ಎಲ್ಲ ನಮಗೆ, ಪೊಲ್ಯೂಷನ್ ಯಾವುದು ಇದ್ದರೂ ನಮಗೆ ಸಿಗ್ತದೆ. ಈ ರೀತಿಯಾದಂಥ ದುರ್ಘಟನೆ ನಡೆಯುವಂಥ ಒಂದು ನದಿಗೆ ವಿಷದ ಆ ನೀರನ್ನು, ಅವರ ಕಲ್ಪಿತ ನೀರನ್ನು ಬಿಡ್ತಾನೆ ಅಂತ ಹೇಳಿದರೆ ಇದು ನ್ಯಾಯಯುತವಾದದ್ದಲ್ಲ. ಇದು ಬೇರೆ ಕಡೆ ಎಲ್ಲಿಂದಲೂ ಓಡಿಸಿ ಬಂದಂಥ ಕಂಪನಿಗಳೆಲ್ಲ ಇಲ್ಲಿ ಬರುವುದು, ಇಲ್ಲಿ ಬಂದು ಇದೇ ಮಾಡೋದು ಇವರು. ಹಾಗಾಗಿ ನಾವು ಈ ಸಲ ನಾಗರಿಕರು ಕೂಡ ನಮಗೆ ಅದೇ ಮನವಿ ಮಾಡಿದ್ದಾರೆ. ನಾವು ಕೂಡ ಇದನ್ನು ಬಿಡುವ ಪ್ರಶ್ನೆ ಇಲ್ಲ. ಈ ಹಿಂದೆ ಏನಾಗಿದೆ ಅದು ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸಾಮೀಲಾಗಿದ್ದಾರೆ, ಯಾರೊಟ್ಟಿಗೆ ಸಾಮೀಲಾಗ್ತಾರೆ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ನಾವು ಏನು ಬಜ್ಪೆ ಪಟ್ಟಣ ಪಂಚಾಯತಿ 19 ಜನ ನಾವು ಸದಸ್ಯರು ಏನಿದ್ದೇವೆ, ನಾವು ಖಂಡಿತವಾಗಲೂ ಇದರ ವಿರುದ್ಧವೇ ನಿಲ್ಲೋದು, ಜನಪರವಾದಂಥ ಕೆಲಸ ಮಾಡಲಿಕ್ಕೆ ನಾವು ಇರೋದು. ಇದು ಮಾಡಲೇಬೇಕು, ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ವಿಷಯ ಇಲ್ಲ ಅಂತ ಹೇಳಿದರೆ ಯಾವುದೇ ಒಬ್ಬ ಪೊಲ್ಯೂಷನ್ ಬೋರ್ಡಿನ ಅಧಿಕಾರಿ ಇರ್ಬೋದು ಅಥವಾ NITK ಅವರ ಇಂಜಿನಿಯರ್ ಅವರಿಗೆ ಕೊಟ್ಟು ನಾವು ಈಗ ಏನು ಕೊಟ್ಟಿದ್ದೇವೆ ಈ ಹಿಂದೆ ಕೂಡ, ಅದರ ರಿಪೋರ್ಟ್ ಕೂಡ ನಮಗೆ ಇನ್ನೂ ಬರಲಿಲ್ಲ. ಬಂದರೆ ನಾವು ಖಂಡಿತವಾಗ್ಲೂ, ನಮಗೆ ಬಂದರೆ ನಾವು ಆ್ಯಕ್ಷನ್ ತಗೊಳ್ತೇವೆ. ನಾವೆಲ್ಲ ಈ ನಾಗರಿಕರು ಸೇರಿ ಆ ಕಂಪನಿಯ ವಿರುದ್ಧ ಧರಣಿಯನ್ನು ಮಾಡ್ತೇವೆ. ಅಲ್ಲಿ ಬೀಗ ಜಡಿಯುವಂಥ ಕೆಲಸವನ್ನು ಖಂಡಿತ ನಾವು ಮಾಡಲೇಬೇಕು, ಮಾಡ್ತೇವೆ. ನಾನು ಲೋಕೇಶ್ ಪೂಜಾರಿ ಅಂತ, ಬಜ್ಪೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ, ಮತ್ತು ನಮ್ಮ ಸದಸ್ಯರೆಲ್ಲ ಇದ್ದಾರೆ, ಅಧಿಕಾರಿ ವರ್ಗದವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವತ್ತು ನಾವು ಬಂದಿದ್ದೇವೆ, ನಾವು ಖುದ್ದಾಗಿ ಇದರ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದೇವೆ. ಮತ್ತು ಅಲ್ಲಿ ಹೇಳುವಾಗ ಈ ಅಧಿಕಾರಿಗಳೆಲ್ಲ ಬದಲಾವಣೆಗಳಾಗ್ತಾರೆ. ಯಾಕಂತ ಹೇಳಿದರೆ ಅದು ಬೇರೆ ನೀರು, ಇದು ಬೇರೆ ನೀರು. ಈ ಸಲ ನಾವು ಹಾಗೆ ಮಾಡಲಿಲ್ಲ. ಇದ್ದು ಜನರ ಒಟ್ಟಿಗೆ ಇದ್ದು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೇವೆ. ನೀವು ಮಾಧ್ಯಮದವರು ಬಂದಿದ್ದೀರಿ, ಮೀನು ಸತ್ತಿದ್ದು ಕಾಣ್ತದೆ, ಇದೆಲ್ಲ ನಾವು ಏನಿದೆ ಅದನ್ನು ಲೈವ್ ಆಗೇ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಅಧಿಕಾರಿಗಳ ಮೇಲೆ ಭರವಸೆ ಇದೆ. ಈ ಸಲ ಬಂದಂಥ ಅಧಿಕಾರಿಗಳ ಇರ್ಬೋದು, ನಮ್ಮ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಇಂಥದ್ದಕ್ಕೆಲ್ಲ ಬೆಂಬಲ ಅವರು ಕೊಡುವುದಿಲ್ಲ ಅನ್ನುವಂಥದ್ದು ಖಂಡಿತ. ನಾವು ಕೂಡ ಅದಕ್ಕೆ ಬದ್ಧವಾಗಿ ಜನರೊಟ್ಟಿಗೆ ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಬೆಳಿಗ್ಗೆ ನೋಡುವಾಗ ಈಗೆಲ್ಲ ಮೀನೆಲ್ಲ ಸತ್ತು ಹೋಗಿದ್ದೇವೆ. ವರ್ಷ ಹೀಗೆ ಆಗ್ತಾ ಇದೆ. ನಮ್ಮದು ಮನೆ ಇದೆ, ನಮ್ಮದು ಮನೆ ಹತ್ತಿರನೇ ಬಾವಿ ಉಂಟು. ಬಾವಿ ನೀರು ಏನಾಗಿದೆ ಅಂದರೆ ನಾವು ಕುಡಿತಾ ಇದ್ದೇವೆ. ನನಗೆ ಏನಾಗಿದೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಟೆಸ್ಟಿಗೆ ಕೊಂಡೋಗಿದ್ದಾರೆ, ಪೊಲ್ಯೂಷನ್ ಅವರು ಬಂದಿದ್ದಾರೆ. ಇವತ್ತು ತುಂಬ ಮೀನು ಎಲ್ಲ ಕಡೆಯಲ್ಲಿ ಮೀನು. ಇವರು ಪಟ್ಟಣ ಪಂಚಾಯತ್ನ ಮೆಂಬರ್ ಇಲ್ಲಿ, ಅವರೆಲ್ಲ ಬಂದು ಹೋಗಿದ್ದಾರೆ, ಪೊಲ್ಯೂಷನ್ ಅವರು ಬಂದು ಹೋಗಿದ್ದಾರೆ. ಈಗ ವರ್ಷ ಮೀನು ಸಾಯ್ತದೆ ಅಂತ ಹೇಳ್ತೀರಿ, ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಕಂಪ್ಲೇಂಟ್ ಎಲ್ಲ ಕೊಡ್ತಿದ್ದೆ. ಮೊನ್ನೆ ತಾನೇ ಪೊಲ್ಯೂಷನ್ಗೆ ಅಲ್ಲಿ 300 ಜನರು ಹೋಗಿ ನಾವು ಮೇಡಮ್ ಹತ್ರ ಎಲ್ಲ ರಿಪೋರ್ಟನ್ನು ಕೊಟ್ಟಿದ್ದೇವೆ ನಾವು. ಈಗ ಬಂದು ಹೋದರು ಅವರು. ಈಗ ಇದು ಸಾಯಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಮಿಕಲ್ ಎಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕೆಮಿಕಲ್ ರಿಫೈನರ್ ಉಂಟು, ಅಲ್ಲಿ ಇಂಡಸ್ಟ್ರಿಯಲ್, ಅಲ್ಲಿಂದಲೇ ಹೊರಗೆ ಬರೋದು ನೀರು ಇದಾಗೋದು. ನಿಮ್ಮದು ಬೇಡಿಕೆ ಏನಿದೆ? ನಿಮ್ಗೆ ಏನು ಬೇಕಂತೇಳಿ ಅಂದರೆ? ಬೇಡಿಕೆ ಅಂದರೆ ಆ ಕಡೆಯಿಂದ ಬರುವಂಥ ನೀರು ಇಂಡಸ್ಟ್ರಿಯಲ್ ಅದು ನದಿಗೆ ಬಿಡಬಾರ್ದು. ಅಲ್ಲಿ ಇಲ್ಲೇ ಆದರೆ ಏನಾದರೂ ಬಂದೋಬಸ್ತು ಮಾಡಿ ಅಲ್ಲಿ ಕ್ಲೀನ್ ಮಾಡಿ ನೀರಿಗೆ ಬಿಡಬೇಕು. ಈಗ ಕಳೆದ ಹಲವು ವರ್ಷಗಳಿಂದ ಮನವಿ ಮಾಡ್ತಾ ಇದ್ದೀರಾ, ಮಾಡದಿದ್ರೆ ಇದನ್ನೀಗ ಬಂದ್ ಮಾಡದಿದ್ರೆ ಎಂತ ಮಾಡ್ತೀರಿ ಮುಂದೆ ಅಂತೇಳಿ? ಖಂಡಿತವಾಗಿ ನಾವು ಹೋರಾಟ ಮಾಡ್ತೇವೆ. ಎಲ್ಲರೂ ಸೇರಿ ಹೋರಾಟ ಮಾಡಲೇಬೇಕಾ? ಇಲ್ಲದ್ರೆ ನಾವು ಬಾವಿದ ನೀರು ಹೇಗೆ ಕುಡಿಯುವುದು ನಾವು? ಈಗ ವಾಸನೆ ಬರ್ತದೆ. ಈಗ ನಾಳೆಯಿಂದ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತದೆ. ಈಗ ಬರ್ತಾನೆ ಇದೆ ನೀರು. ಕಪ್ಪಾಗ್ತದೆ. ವಾಯಲ್ ಥರ, ಈಗ ವಾಯಿಲ್ ಥರ ಆಗ್ತದೆ ನೀರೆಲ್ಲ. ಫಲ್ಗುಣಿ ಇದು ನದಿಯಿಂದ ನೀರು ಇವತ್ತು ಹಾಳಾಗಿದೆ, ಮೀನೆಲ್ಲ ಸತ್ತು ಹೋಗಿದೆ. ಇಲ್ಲಿ ಸುತ್ತಮುತ್ತಲಿನ ಮನೆಯವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ವರ್ಷಂಪ್ರತಿ ಹೀಗೆ ಆಗ್ತಾ ಇದೆ. ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟರು ಅವರು ಇದು ಮಾಡಲ್ಲ, ರೆಸ್ಪಾನ್ಸ್ ಮಾಡೋಲ್ಲ ಅಂತ ಹೇಳ್ತಾರೆ. ಹಾಗೆ ಇವತ್ತು ಕೂಡ ಅವರು ಪೊಲ್ಯೂಷನ್ ಬೋರ್ಡಿನವರು ಕೂಡ ಬಂದು ನೀರೆಲ್ಲ ಟೆಸ್ಟ್ ಮಾಡಿ ನೀರನ್ನು ತಗೊಂಡು ಹೋಗಿ ಟೆಸ್ಟಿಗೆ ಕೊಟ್ಟಿದ್ದಾರೆ. ಹಾಗೆ ಪಟ್ಟಣ ಪಂಚಾಯತಿಯವರು ಕೂಡ ತಗೊಂಡು ಹೋಗಿದ್ದಾರೆ ನೀರನ್ನು. ಮತ್ತು ಕುಡಿಯೋ ನೀರಿಗೆ ತುಂಬ ಹಾನಿ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇದು ಫಲ್ಗುಣಿ ನದಿ. ನಾವು ಈ ನದಿಯಿಂದ ಹತ್ತಿರನೇ ಇರೋದು ನಮ್ಮ ಮನೆ. ಇಲ್ಲಿ ಕೂರಕ್ಕಾಗ್ತಾ ಇಲ್ಲ, ಎಷ್ಟು ಸ್ಮೆಲ್ ಅಂದರೆ ಅದು ವಾಮಿಟ್ ಬರ್ತದೆ. ಇದಕ್ಕೆ ಏನೇ ಆದರೂ ಕೂಡ ಈ ಊರಿನ ಜನರಿಗೆ ಏನೇ ತೊಂದರೆ ಆದರೂ ಕೂಡ ಅದು ಕಾನೂನು ಪ್ರಕಾರ ಯಾರು ಕ್ರಮ ಕೈಗೊಳ್ಬೇಕು ಅವರು ಕೈಗೊಳ್ಳಲೇಬೇಕು. ಇದಕ್ಕೆ ಯಾವ ಕಂಪನಿಗಳು ಇದಕ್ಕೆ ಏನು ಕೆಮಿಕಲ್ ಬಿಟ್ಟಿದ್ದಾರೋ ಅದನ್ನು
ತಕ್ಷಣ ಅದನ್ನು ಕಂಡುಹಿಡಿದು ಅದನ್ನು ನಿಲ್ಲಿಸ್ಬೇಕು, ಈ ಕ್ಷಣನೇ ನಿಲ್ಲಿಸ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರದ ಹತ್ರ ಕೇಳ್ಕೊಳ್ಳುತ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.